ಒನ್ಸ್ ಅಗೈನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನ ನಾನು ನಿಮ್ಮ ಮುಂದೆ ಒಂದು ಕಥೆಯನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಸ್ಟೆಲ್ ಒಂದರಲ್ಲಿ ಪ್ರತಿದಿನ ಚಿತ್ರಾನ್ನ ತಿಂದು ಬೇಜಾರಾಗಿ 100 ವಿದ್ಯಾರ್ಥಿಗಳು ಹಾಸ್ಟೆಲ್ ವಾರ್ಡನ್ಗೆ ಪ್ರತಿದಿನವೂ ಬೇರೆ ಬೇರೆ ಥರ ತಿಂಡಿ ಮಾಡೋಕ್ಕೆ ಹೇಳ್ತಾರೆ. ಆದರೆ 100ರಲ್ಲಿ 20 ಜನರಿಗೆ ಮಾತ್ರ ಪ್ರತಿದಿನ ಚಿತ್ರಾನ್ನನೇ ಬೇಕಿತ್ತು. ಆದರೆ ಉಳಿದ 80 ಜನಕ್ಕೆ ಅದು ಬೇಕಾಗಿರಲಿಲ್ಲ. ಅವರಿಗೆ ದಿನ ಬೇರೆ ಬೇರೆ ಥರದ ತಿಂಡಿ ಬೇಕಾಗಿತ್ತು. ಆಗ ವಾರ್ಡನ್ ವೋಟಿಂಗ್ ಮಾಡೋಣ ಬಿಡ್ರಪ್ಪ, ಯಾರು ಹೆಚ್ಚು ಮತವನ್ನು ಪಡ್ಕೊಳ್ತಾರೆ ಅದೇ ತಿಂಡಿ ಮಾಡೋಣ ಅಂತ ತೀರ್ಮಾನಿಸ್ತಾರೆ. ಯಾವ 20 ವಿದ್ಯಾರ್ಥಿಗಳಿಗೆ ಚಿತ್ರಾನ್ನ ಇಷ್ಟ ಇತ್ತೋ ಅವರು ಅದಕ್ಕೆ ವೋಟ್ ಹಾಕ್ತಾರೆ. ಉಳಿದ 80 ಜನ ವಿದ್ಯಾರ್ಥಿಗಳು ಮಾತ್ರ ಒಂದು ಚೂರು ಯೋಚನೆ ಮಾಡದೆ ತಮಗಿಷ್ಟವಾದ ತಿಂಡಿಗಳ ಬಗ್ಗೆ ಜಗಳ ಮಾಡೋಕ್ಕೆ ಶುರು ಮಾಡಿದ್ರು. ತಮ್ಮ ಬುದ್ಧಿ ವಿವೇಚನೆಗೆ ಕೆಲಸನೇ ಕೊಡಲಿಲ್ಲ. ತಮಗಿಷ್ಟವಾಗುವ ತಿಂಡಿಗಳಿಗೆ ವೋಟ್ ಮಾಡೋಕ್ಕೆ ಶುರು ಮಾಡಿದರು. 18 ಜನ ದೋಸೆ, 16 ಜನ ಪರೋಟ, 14 ಜನ ರೊಟ್ಟಿ, 12 ಜನ ಪೂರಿ, 10 ಜನ ನೂಡಲ್ಸ್, 10 ಜನ ಇಡ್ಲಿಗೆ ವೋಟ್ ಮಾಡಿದರು. ಯೋಚನೆ ಮಾಡಿ ಸ್ನೇಹಿತರೆ, ಏನಾಗಿರ್ಬೋದು ಅಂತ. ಆ ಹಾಸ್ಟೆಲ್ನ ಕ್ಯಾಂಟೀನ್ನಲ್ಲಿ ಈಗಲೂ ಆ 80 ಜನ ವಿದ್ಯಾರ್ಥಿಗಳಿಗೆ ಚಿತ್ರಾನ್ನನೇ ಗತಿಯಾಗಿದೆ. ಯಾಕಂದರೆ ಉಳಿದ 20 ಜನ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿದ್ದರು. ಇದರಿಂದ ಏನು ಗೊತ್ತಾಗುತ್ತೆ? ಎಲ್ಲಿವರೆಗೆ 80 ದಿಕ್ಕಿನಲ್ಲಿ ದಿಕ್ಕಾಪಾಲಾಗಿರ್ತೀವೋ ಅಲ್ಲಿವರೆಗೆ ಈ 20% ಜನಗಳದ್ದೇ ಆಟ ನಡೆಯುತ್ತೆ ಈ ಲೋಕದಲ್ಲಿ. ಹಾಗಾಗಿ ಸ್ನೇಹಿತರೆ, ಒಗ್ಗಟ್ಟಾಗಿ, ಉತ್ತಮರಾಗಿ, ಶಿಕ್ಷಿತರಾಗಿ, ಸಂಘಟಿತರಾಗಿ, ಇಲ್ಲ ಅಂದರೆ ಖಂಡಿತ ನಾವು ಚಿತ್ರಾನ್ನ ಹೋಗ್ಬಿಡ್ತೀವಿ. ಏನಂತೀರಾ?